ಅಂಡ್ ಜೆಂಟ್ಲ್ಮನ್, ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಮನೆಯ ಮೇಲೆ ಇಂದು ಬೆಳಗಿನ ಜಾವ 6 ಗಂಟೆಯಿಂದಲೇ ದಿಢೀರನೆ ಐಟಿ ರೇಡ್ ನಡೆದಿದೆ. ಹ್ಯಾರಿಸ್ ಅವರ ಮಗ ಕೆವೈಸಿಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಅವರ ಮನೆ ಮತ್ತು ಕಚೇರಿಗಳ ಮೇಲೂ ಕೂಡ ಈ ಒಂದು ಐಟಿ ದಾಳಿ ನಡೆದಿದೆ. ನಲ್ಪಾಡ್ ಜೊತೆಗೆ ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅವರ ಮನೆಯ ಮೇಲೂ ಕೂಡ ದಾಳಿ ನಡೆದಿದ್ದು, ನಲಪಾಡ್ ನಂಟಿನ ಬಗ್ಗೆಯೂ ಕೂಡ ತನಿಖೆ ನಡೆದಿದೆ. ಸುಮಾರು 6 ತಂಡಗಳು ಇಂದು ಬೆಳ್ಳಂಬೆಳಗ್ಗೆಯೇ ಈ ದಾಳಿಯನ್ನ ನಡೆಸಿದ್ದು, ಹ್ಯಾರಿಸ್ ನಲಪಾಡ್ ಮನೆ, ಕಚೇರಿ ಮುಂತಾದ ಕಡೆ ಅಗತ್ಯ ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಮಾಜಿ ಸಂಸದ ಕೆ ರೆಹಮಾನ್ ಖಾನ್ ಅವರ ಮೊಮ್ಮಗ ಹಕೀಬ್ ಖಾನ್ ಮನೆಯ ಮೇಲೂ ಕೂಡ ದಾಳಿ ನಡೆದಿದೆ. ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಜೊತೆಗೆ ಹ್ಯಾರಿಸ್ ಮಕ್ಕಳ ನಂಟು ಮತ್ತು ವ್ಯವಹಾರಗಳನ್ನ ಸಮಗ್ರವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ 2020ರಂದು ಈ ಬಿಟ್ಕಾಯಿನ್ ಹಗರಣವನ್ನ ಎಸ್ಐಟಿ ತನಿಖೆಗೆ ವಹಿಸಲಾಗಿದ್ದು, ಈಗ ಐಟಿ ದಾಳಿಯೂ ನಡೆದಿರೋದ್ರಿಂದ ಹಲವು ಕೋಟಿಗಳ ಅಕ್ರಮ ನಡೆದಿರಬಹುದು ಅನ್ನುವಂಥ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಈ ಎಲ್ಲದರ ಹೊರತಾಗಿಯೂ ಕಾಂಗ್ರೆಸ್ ಪಕ್ಷದ ಶಾಸಕನ ಮೇಲೆ ಈ ರೇಡ್ ನಡೆದಿರೋದು ರಾಜಕೀಯ ಕಾರಣಗಳಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಈ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ತಮ್ಮದೇ ಆಗಿರುವಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿರುವಂತಹ ನನ್ನ ಸಹೋದ್ಯೋಗಿ ಹಬೀಬ್ ದಂಡಿ ಅವರಿಂದ ಪಡೆದುಕೊಳ್ಳೋಣ. ಹಬೀಬ್, ಇಂದು ಬೆಳ್ಳಂಬೆಳಗ್ಗೆ 3 ಮನೆಯವರ ಮೇಲೆ ಐಟಿ ದಾಳಿ ನಡೆದಿರುವಂತದ್ದು, ಅಂದ್ರೆ ಏನು ಒಂದು ನಿರ್ದಿಷ್ಟ ದಾಖಲೆಗಳ ಆಧಾರದ ಮೇಲೆ ಈ ಒಂದು ಐಟಿ ದಾಳಿ ನಡೆದಿತ್ತು, ಏನೆಲ್ಲ ದಾಖಲೆಗಳು ಈವರೆಗೂ ಸಿಕ್ಕಿದೆ ಅಂತ? ಎಸ್ ಪವಿತ್ರ, ಈಗಾಗಲೇ ನೋಡಿ ಸುಮಾರು 6 ತಂಡಗಳು ಇವತ್ತು ಐಟಿ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಶಾಸಕ, ಶಾಂತಿನಗರದ ಶಾಸಕ, ಇಲ್ಲಿ ಬ್ರಿಗೇಡ್ ರೋಡಲ್ಲಿ ಪಕ್ಕದಲ್ಲೇ ಅವರ ಮನೆ ಇದೆ. MG ರೋಡ್ ಪಕ್ಕದಲ್ಲಿರ್ತಕ್ಕಂಥ ಬ್ರಿಗೇಡ್ ರೋಡ್, ಅದರ ಹಿಂದೆ ಅಲ್ಲಿ ಗರುಡ ಮಾಲ್ ಅಂತ ಬರುತ್ತೆ. ಗರುಡ ಮಾಲ್ ಹಿಂದ್ಗಡೆನೆ ಅವ್ರದ್ದು ದೊಡ್ಡ ಅರಮನೆಯಂಥ ಒಂದು ಮನೆ ಇರತಕ್ಕಂಥದ್ದು. ಆ ಮನೆ ಅದು ಶಾಸಕ ಹ್ಯಾರಿಸ್ ಅವರ ಮನೆ. ಆ ಮನೆಯ ಮೇಲೆ ಐಟಿ ದಾಳಿಯನ್ನು ಮಾಡಲಾಗಿದೆ. ಇದಾದ ನಂತರ ಅವರ ಮಗ ಮೊಹಮ್ಮದ್ ನಲ್ಪಾಡ್ KYC ಮಾಜಿ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಅಂದ್ರೆ ಕಾಂಗ್ರೆಸ್ ಯೂತ್, ಕರ್ನಾಟಕ ಯೂತ್ ಕಾಂಗ್ರೆಸ್ನ KYCಯ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಅವರು ಕೂಡ ರಾಜಕಾರಣಿಯಾಗಿ ಗುರುತಿಸ್ಕೊಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ MLA ಎಲೆಕ್ಷನ್ ಅಲ್ಲೂ ಕೂಡ ನಿಲ್ಲುವಂತವ್ರು ಇರೋದು. ಜೊತೆಗೆ ಸಾಕಷ್ಟು ವ್ಯವಹಾರಗಳಲ್ಲೂ ಅವರು ತೊಡಗಿಸ್ಕೊಂಡಿದ್ದಾರೆ. ಹೋಟೆಲ್ ಉದ್ದಿಮೆಗಳು ಮತ್ತು ಇನ್ನಿತರ ವ್ಯವಹಾರಗಳಲ್ಲೂ ಅವರು ತೊಡಗಿಸ್ಕೊಂಡಿರೋದು. ಹಾಗಾಗಿ ಮೊಹಮ್ಮದ್ ನಲ್ಪಾಡ್ಗೆ ಸೇರಿರ್ತಕ್ಕಂಥ ಮನೆಗಳ ಮೇಲೂ ಮತ್ತು ಅವರ ಕಚೇರಿಗಳ ಮೇಲೂ ಕೂಡ ಐಟಿ ದಾಳಿಯಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಬಿಟ್ಕಾಯಿನ್ ನಲ್ಲಿ ಸಾಕಷ್ಟು ಒಂದು ಮಾಸ್ಟರ್ ಪೀಸ್ ಅಂತಾನೆ ಕರೆಯಲಾಗುವಂತ ಮತ್ತು ಈ ಒಂದು ಬಿಟ್ಕಾಯಿನ್ ಅವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರತಾದ್ಯಂತ ಈ ಒಂದು ಪ್ರಕರಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಅನ್ನುವಂಥ ಇದರಲ್ಲ, ಆತನ ಮನೆ ಮೇಲೂ ಕೂಡ, ಆತನ ಮನೆ ಜಯನಗರದಲ್ಲಿದೆ, ಅಲ್ಲೂ ಕೂಡ ಒಂದು ದಾಳಿಯನ್ನು ಮಾಡಲಾಗಿದೆ. ಇದಲ್ಲದೆ ಮಾಜಿ ಕೇಂದ್ರ ಸಚಿವ ಕೆ ರೆಹಮಾನ್ ಖಾನ್ ಅಂತ ಇದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಅವರು ಕೇಂದ್ರ ಸಚಿವರಾಗಿದ್ದರು, ಮಾಜಿ ಸಂಸದರಾಗಿದ್ದರು. ಅವರ ಮನೆ ಮೊಮ್ಮಗ ಹಕೀಬ್ ಖಾನ್ ಅನ್ನೋಂಥವ್ರ ಮನೆಯ ಮೇಲೂ ಕೂಡ ಈಗ ಈ ದಾಳಿ ಆಗಿರ್ತಕ್ಕಂಥದ್ದು. ನೋಡಿ, ಯಾವತ್ತೂ ಕೂಡ ದಾಳಿ ಆಗುವಂಥದ್ದು ಅದು ಕೇವಲ ಸಡನ್ ದಿಢೀರನೆ ಆಗುವಂಥದ್ದಲ್ಲ. ಹಲವಾರು ಸುಮಾರು 6 ತಿಂಗಳು, 1 ವರ್ಷದಿಂದ ಯಾರ ಮೇಲೆ ದಾಳಿ ಮಾಡಬೇಕು, ದಾಳಿಗೆ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳು ಏನಿದ್ದಾವೆ, ಎಲ್ಲೆಲ್ಲಿ ಅವರು ಕಾನೂನನ್ನು ಉಲ್ಲಂಘಿಸಿದ್ದಾರೆ, ಎಲ್ಲೆಲ್ಲಿ ಅಕ್ರಮವಾಗಿ ಭ್ರಷ್ಟಾಚಾರಗಳನ್ನು ನಡೆಸಿದ್ದಾರೆ ಮತ್ತು ಎಲ್ಲೆಲ್ಲಿ ಹಣ ಜಮಾವಣೆ ಆಗಿರಲಿ ಅಥವಾ ಇನ್ನಿತರ ಸಂಪತ್ತನ್ನು ಜಮಾವಣೆ ಮಾಡಲಾಗಿದೆ ಮತ್ತು ಯಾವುದು ದಾಖಲೆಗಳನ್ನು ಸರಿಯಾಗಿ ಕ್ರೋಢೀಕರಿಸಿಲ್ಲ ಮತ್ತು ಎಲ್ಲೆಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಮತ್ತು ಹಣದ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಎಲ್ಲಿ ಅನ್ಯಾಯವನ್ನು ಎಸಗಲಾಗಿದೆ ಅನ್ನುವಂಥ ದಾಖಲೆಗಳನ್ನ ಇಟ್ಕೊಂಡೇ ಅವರು ದಾಳಿ ಮಾಡುವಂಥದ್ದು. ಹಾಗಾಗಿ ಇದು ಕೂಡ ಇವತ್ತಿನ ಏನು ಎನ್ಎ ಹ್ಯಾರಿಸ್ ಅವರ ಮನೆ ಮೇಲೆ ಆಗಿರ್ತಕ್ಕಂಥ ದಾಳಿ ಸುಮಾರು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಮತ್ತು ಸುಮಾರು 12ರಿಂದ 17 ಕಡೆ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ದೊಡ್ಡ ಮೊತ್ತದ ಒಂದು ದಾಖಲೆಗಳು ಮತ್ತು ಅವ್ಯವಹಾರಗಳು ಹೊರಗಡೆ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಪವಿತ್ರ, ಓಕೆ, ಈ ಒಂದು ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅವ್ರಿಗೂ ನಲ್ಪಾಡ್ಗೂ ಇರುವಂತಹ ನಂಟೇನು? ಎಸ್, ಶ್ರೀಕೃಷ್ಣ ಅನ್ನುವಂಥದ್ದು ಒಂದು ರೀತಿ ವಿಚಿತ್ರ ಹೆಸರು. ಅಂದರೆ ಆ ಹೆಸರಂದ್ರೆ ಆ ವ್ಯಕ್ತಿ ಆ ಥರ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲೇ ಇದ್ದು ಕೇವಲ ಯಕಶ್ಚಿತ್ ಒಂದು BCA ಅಂತ ಒಂದು ಯಾವುದೋ ಡಿಗ್ರಿ ಓದ್ಕೊಂಡು ಬಿಟ್ಕಾಯಿನ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಬಿಟ್ಕಾಯಿನ್ ಅವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಕೈಚಳಕವನ್ನು ತೋರಿಸಿರ್ತಕ್ಕಂಥದ್ದು. ಅದು ಇಡೀ ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಹೆಸರಿಗೆ ಈಡಾಗಿರ್ತಕ್ಕಂಥದ್ದು ಈ ಒಂದು ಅವ್ಯವಹಾರ. ನೋಡಿ, ಶ್ರೀಕಿಯವನ್ನ ನೀವು ಗಮನಿಸಿದ್ರೆ ಅವರ
ವಿಜುವಲ್ಗಳನ್ನ ಗಮನಿಸಿದ್ರೆ ಒಂದು ಒಳ್ಳೆ ಪ್ಯಾದೆ ತರ ಪ್ಯಾದೆ ತರ ಕಾಣ್ತಾನತ. ಆತ ಬಹಳ ಬುದ್ಧಿವಂತ ಅಥವಾ ತುಂಬಾ ಎಜುಕೇಟೆಡ್ ಅನ್ನೋ ತರ ಕಾಣಿಸಲ್ಲ. ಏನೋ ಸ್ವಂತ ಮೇಲೇನೆ ಯಾವುದೇ ಗಮನ ಇಲ್ಲದೆ ಇರತಕ್ಕಂಥ ಒಂದು ಲೂಸ್ ಶರ್ಟ್ ಹಾಕೊಂಡು ಪೆದ್ದಾಗಿ ಮಾತಾಡ್ಕೊಂಡು ಮೀಡಿಯಾದವ್ರು ಬಂದ್ರೆ ಏನೇನೋ ಜೋಕ್ ಮಾಡ್ಕೊಂಡು ಬೈಕ್ ಬಂದಾಗ ಬೈಕೊಂಡು ಓಡಾಡುವಂತ ಒಂದು ರೀತಿ ಈ ಹುಚ್ಚು ಪ್ಯಾದೆ ಅಂತಂದು ಹೇಳ್ತಾರಲ್ಲ ಆ ಥರದ ವ್ಯಕ್ತಿತ್ವದವನು. ಆದ್ರೆ ಮಾಡುವಂತ ಅವ್ಯವಹಾರ ಎಂತದ್ದು ಗೊತ್ತಾ? ಬರೀ ಲಕ್ಷಾಂತರ ರೂಪಾಯಿ ಅವ್ಯವಹಾರನೇ, ಅದು ಬಿಟ್ಕಾಯಿನ್ಗಳಲ್ಲಿ, ಅದು ಇಂಟರ್ನೆಟ್ನಲ್ಲಿ ಆನ್ಲೈನ್ನಲ್ಲೇ ಆಗುವಂತ ಅವ್ಯವಹಾರ. ಅವರ ಬಿಟ್ಕಾಯಿನ್ಗಳನ್ನ ಹ್ಯಾಕ್ ಮಾಡೋದು, ಇವರಿಗೆ ಮಾರೋದು, ಇವರ ಬಿಟ್ಕಾಯಿನ್ಗಳನ್ನ ಅದು ರೂಪಿಗೆ ಕನ್ವರ್ಟ್ ಮಾಡೋದು ಮತ್ತು ಇನ್ಯಾರಿಗೂ ಅದನ್ನ ಮೋಸದಿಂದ ಅದನ್ನು ಮಾರಾಟ ಮಾಡುವಂಥದ್ದು, ಆ ಮೂಲಕ ಲಾಭವನ್ನು ಪಡ್ಕೊಳ್ಳೋದು ಎಲ್ಲವೂ ಕೂಡ ಆನ್ಲೈನ್ನಲ್ಲೇ ಆಗುವಂಥದ್ದು. ಭಾರತದ ಆನ್ಲೈನ್ ವ್ಯವಸ್ಥೆ ಏನಿದೆ ಮತ್ತು ಇಲ್ಲಿನ ಇಂಟೆಲಿಜೆನ್ಸ್ ಏನಿದೆ ಈ ಶ್ರೀಕಿಯನ್ನು ಬಂಧಿಸಿಡ್ಲಿಕ್ಕೆ ಮತ್ತು ಆತನ ಅವ್ಯವಹಾರಗಳನ್ನು ಹಿಡಿಲಿಕ್ಕೆ ಸುಸ್ತಾಗಿ ಹೋಗ್ಬಿಟ್ಟಿದೆ. 2020ರಲ್ಲಿ ಈ ಪ್ರಕರಣ ಹೊರಗಡೆ ಬಂದಿತ್ತು, ಸಾಕಷ್ಟು ಬಿಟ್ಕಾಯಿನ್ ಹಗರಣಗಳ ಇವನ ಮೇಲೆ ಆರೋಪ ಬಂದಿತ್ತು. ಆದ್ರೆ ಎಂತ ಪರಿಸ್ಥಿತಿ ಅಂತಂದ್ರೆ ಆತನ ಮೇಲಿನ ಆರೋಪವನ್ನು ಸಾಬೀತು ಮಾಡಲಿಕ್ಕೆ ಸೂಕ್ತ ದಾಖಲೆಗಳನ್ನ ಅಥವಾ IT ದಾಖಲೆಗಳನ್ನ, ತಾಂತ್ರಿಕ ಪರಿಣಿತಿ ಇರತಕ್ಕಂಥ ಸೂಕ್ತ ದಾಖಲೆಗಳನ್ನು ಒದಗಿಸಲಿಕ್ಕೆ ಏನು ಒಂದು ತನಿಖಾ ತಂಡ ಆಯೋಜನೆ ಮಾಡಲಾಗಿತ್ತು, ಅದು ಸೋತು ಹೋಯಿತು. ಅದಾದ ನಂತರ ಆತ ನ್ಯಾಯಾಲಯದ ಒಂದು ಇದನ್ನ ಪಡ್ಕೊಂಡು, ಅನುಕೂಲವನ್ನು ಪಡ್ಕೊಂಡು ಒಂದಷ್ಟು ಏನು ಬೇಲ್ ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ದ. ಹಾಗಾಗಿ ಈ ಶ್ರೀಕಿ ಜೊತೆಗೆ ಏನು NA ಹ್ಯಾರಿಸ್ ಶಾಸಕ ಇದ್ದಾರೆ, ಅವರ ಮಗ ಮೊಹಮ್ಮದ್ ನಲ್ಪಾಡ್ ಮತ್ತು ಅವರ ಇನ್ನೊಬ್ಬ ಮಗ ಓಮರ್ ನಲ್ಪಾಡ್ ಅನ್ನುವಂಥವ್ರು ಇಬ್ರು ಕೂಡ ಬಾಂಧವ್ಯವನ್ನು ಹೊಂದಿದ್ದಾರೆ. ಅದರಲ್ಲೂ ಎರಡನೇ ಮಗ ಓಮರ್ ನಲ್ಪಾಡ್ ಮತ್ತು ಶ್ರೀಕಿ ಒಂದೇ ಕಾಲೇಜಿನಲ್ಲಿ ಒಂದೇ ಓದ್ತಾ ಇದ್ರು. ಹಾಗಾಗಿ ಅವರು ಕ್ಲಾಸ್ಮೇಟ್ಸ್ಗಳಾಗಿದ್ರು. ಸುಮಾರು 20 ಲಕ್ಷ ಕೊಟ್ಟರೆ 48 ಲಕ್ಷ ರೂಪಾಯಿ ಒಂದೇ ದಿನದಲ್ಲಿ ಡಬಲ್ ಆಗುತ್ತೆ ಅನ್ನುವಂಥ ವ್ಯವಹಾರಕ್ಕೆ ಅವರು ತೊಡಗಿಕೊಂಡಿದ್ರು. ಇದಲ್ಲದೆ ಬಾಂಬೆಯ ಒಂದು ಯಾವುದೋ ಅನಾಮಧೇಯ ಸಂಸ್ಥೆಯಿಂದ ಓಮರ್ ನಲ್ಪಾಡ್ ಅವರ ಅಕೌಂಟಿಗೆ ಅನಾಮಧೇಯವಾಗಿ 20 ಲಕ್ಷ ರೂಪಾಯಿ ಹಣ ಬಂದಿತ್ತು, 10 ಲಕ್ಷ ರೂಪಾಯಿ ಕ್ಯಾಶ್ ಬಂದಿತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಾಗಿ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಕಿ ಮತ್ತು ಓಮರ್ ನಲ್ಪಾಡ್, ಮೊಹಮ್ಮದ್ ನಲ್ಪಾಡ್, NA ಹ್ಯಾರಿಸ್ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಪವಿತ್ರ. ಎಸ್ ಹಬೀಬಿ, ಅಂದ್ರೆ ಭಾರತದ ಇತ್ತೀಚಿನ ಅಂದ್ರೆ ರೇಡ್ಗಳನ್ನ ನೋಡ್ತಾ ಇದ್ರೆ ಬಿಜೆಪಿಯೇತರ ಪಕ್ಷಗಳಿಗೆ ಎಲ್ಲಿ ಅಧಿಕಾರದಲ್ಲಿರುತ್ತೋ ಅಂತ ರಾಜ್ಯಗಳನ್ನೇ ಟಾರ್ಗೆಟ್ ಮಾಡ್ತಿದೆ IT ಅಧಿಕಾರಿಗಳು. ಇದೇನಾದ್ರೂ ಕೇಂದ್ರದ ಕೈವಾಡ ಏನಾದ್ರೂ ಇದೆಯಾ ಅಂತ? ಎಸ್ ಪವಿತ್ರ, ನೀವು ಹೇಳಿರ್ತಕ್ಕಂಥ ಮಾತಿನಲ್ಲಿ ಒಂದಷ್ಟು ಸತ್ಯಾಂಶ ಇದೆ, ಅದು ನಿಜ. ಕೇಂದ್ರ ಸರ್ಕಾರದ ನೇರ ಕೈವಾಡ ಅನ್ನುವಂಥದ್ದು ಇಲ್ಲದೇ ಇದ್ರು, ಅದನ್ನು ನಾವು ಓಪನ್ ಆಗಿ ಹೇಳಕ್ಕೆ ಬರದೇ ಇದ್ರು, ಅದು ಇಲ್ಲ ಅಂತಾನೆ ಒಪ್ಕೊಳ್ಳೋದಾದ್ರೂ ರಾಜಕೀಯ ಒತ್ತಡ ಇರುವಂಥದ್ದು ಸರ್ವಸಾಮಾನ್ಯವಾಗಿದೆ. ನೋಡಿ, ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ BJP ಸರ್ಕಾರ ಇರತಕ್ಕಂಥದ್ದು ಮತ್ತು ಈಗಾಗಲೇ 12 ವರ್ಷಗಳಿಂದಲೂ ಕೂಡ ನೂರಾರು ಬಾರಿ, ಸಾವಿರಾರು ಬಾರಿ ED ಮತ್ತು IT ಇವೆರಡೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳು ಅನ್ನುವಂಥ ಮಾತು ಮೇಲಿಂದ ಮೇಲೆ ಅದು ಸಾಬೀತಾಗ್ತಾನೆ ಇದೆ. ಈ ತರದ ಆರೋಪಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಕೂಡ ಬಿಜೆಪಿ ಪಕ್ಷ ಅದು ಬರೀ ಬಿಜೆಪಿ ಭಾರತೀಯ ಜನತಾ ಪಕ್ಷವಾಗಿ ಉಳಿದಿಲ್ಲ, ಅದು ವಾಷಿಂಗ್ ಮಿಷಿನ್ ಪಕ್ಷ ಆಗ್ಬಿಟ್ಟಿದೆ ಅನ್ನೋಂಥ ಮಾತು ಕೂಡ ಕೇಳಿ ಬರುತ್ತೆ. ನೋಡಿ, ಬೇರೆ ಪಕ್ಷದವರು ಎಷ್ಟೇ ಭ್ರಷ್ಟಾಚಾರ ಮಾಡಿ, ಎಷ್ಟೇ ಭ್ರಷ್ಟಾಚಾರಿಗಳಿದ್ರು ಕೂಡ ಒಮ್ಮೆ ಬಿಜೆಪಿ ಪಕ್ಷಕ್ಕೆ ಸೇರ್ಬಿಟ್ರೆ, ಅಂದ್ರೆ ಬಿಜೆಪಿ ಪಕ್ಷದ ವಾಷಿಂಗ್ ಮಿಷಿನ್ ಒಳಗಡೆ ಅವರನ್ನ ಹಾಕ್ಬಿಟ್ರೆ ಆ ರಾಜಕಾರಣಿಗಳನ್ನ, ಅವರು ಅಲ್ಲಿಂದ ತೊಳೆದು ಶುಭ್ರರಾಗಿ ಎಲ್ಲಾ ಅಪವಾದಗಳನ್ನ ತೊಳ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ. ಈ ತರ ನಮಗೆ ಸಾಲು ಹೆಸರುಗಳು ಸಿಗ್ತಾರೆ. ಅಜಿತ್ ಪವಾರ್ ಕೂಡ ಈ ತರನೇ ಆಗಿರ್ತಕ್ಕಂಥದ್ದು. ಇವತ್ತು ಅಸ್ಸಾಂನ ಬಿಸ್ವಾ ಇದಾರಲ್ಲ, ಅವರು ಕೂಡ ಈ ತರಹದ ಒಂದು ವಾಷಿಂಗ್ ಮಿಷಿನ್ ಇಂದ ಸ್ವಚ್ಛವಾಗಿ ಬಂದಿರತಕ್ಕಂಥವ್ರೆ. ಹಾಗಾಗಿ ಯಾರು ಬಿಜೆಪಿಯ ಕರಾಳ ಕಬಂಧ ಬಾಹುಗಳಿಗೆ ಸಿಲುಕೋದಿಲ್ವೋ ಅವರ ಮೇಲೆ ET ಮತ್ತು ID ರೇಡ್ಗಳನ್ನು ಮಾಡಿಸಲಾಗುತ್ತೆ. ಇದೇ ಪರಿಸ್ಥಿತಿ ಪಕ್ಕದ ತಮಿಳುನಾಡಿನ ಆಕ್ಟರ್ ವಿಜಯ್ ಮೇಲೂ, ದಳಪತಿ ವಿಜಯ್ ಮೇಲೂ ಆಗಿರ್ತಕ್ಕಂಥದ್ದು. ಸ್ವತಃ DK ಶಿವಕುಮಾರ್ ಮೇಲೂ ಕೂಡ 2019ರಲ್ಲಿ ಇದೇ ರೀತಿಯ ED ಮತ್ತು IT ರೇಡ್ ಆಗಿತ್ತು ಮತ್ತು ಆ ಕುರಿತ ಕೇಸ್ಗಳು ಕೂಡ DK ಶಿವಕುಮಾರ್ ಮೇಲೆ ನಡೀತಾ ಇವೆ. ಸ್ವತಃ DK ಶಿವಕುಮಾರ್ ಈ ಕುರಿತಂತೆ ಆರೋಪಗಳನ್ನು ಮಾಡಿದ್ರು, ನನ್ನನ್ನ ಬಿಜೆಪಿಗೆ ಸೇರುವಂತ ಒತ್ತಾಯ ಮಾಡಿದ್ರು, ಆದ್ರೆ ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೆ. ತಾಯಿ ಯಾರು ಸೋನಿಯಾ ಗಾಂಧಿ ಅವರ ಮಾತನ್ನ ನಾನು ಅವ್ರನ್ನ ಪಾಲಿಸದೆ, ನಾನು ಯಾವುದೇ ಕಾರಣಕ್ಕೆ ಬಿಜೆಪಿಗೆ ಈಲ್ಡ್ ಆಗಲಿಲ್ಲ ಅನ್ನುವಂಥ ಮಾತುಗಳನ್ನು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಪಕ್ಷದವರನ್ನ ಹೆಣಿಲಿಕ್ಕೆ ಅಥವಾ ಬಿಜೆಪಿಯ ವಿರೋಧ ಪಕ್ಷಗಳನ್ನ ಹೆಣಿಲಿಕ್ಕೆ ET ಮತ್ತು IT ಅಸ್ತ್ರಗಳನ್ನಾಗಿ ಬಳಸ್ಕೊಳ್ಳಲಾಗುತ್ತೆ ಅನ್ನುವಂಥ ಒಂದು ಆರೋಪ ಇಲ್ಲೂ ಕೂಡ ಕೇಳಿ ಬರ್ತಾ ಇದೆ. NA ಹ್ಯಾರಿಸ್ ಮೇಲೆ ಈಗ ಸದ್ಯಕ್ಕೆ ಒಂದು 6 ತಿಂಗಳಿಂದ ಅವರು BDA ಚೇರ್ಮನ್ ಆಗಿರ್ತಕ್ಕಂಥದ್ದು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅನ್ನುವಂಥದ್ದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಒಂದು ಪ್ರಾಧಿಕಾರಕ್ಕೆ ಅವರು ಚೇರ್ಮನ್ ಆಗಿರ್ತಕ್ಕಂಥದ್ದು. ಈ ಹಂತದಲ್ಲಿ ಅಲ್ಲಿ ನಡೆದಿರದ ಬಹುದಾದ ನೂರಾರು ಕೋಟಿ ರೂಪಾಯಿ ಅವ್ಯವಹಾರವಾದ ನೆಪವೊಡ್ಡಿ ಅವರ ಮೇಲೆ ED ರೇಡ್ ಮಾಡಿಸಿದ್ದಾರೆ, IT ರೇಡ್ ಮಾಡಿಸಿದ್ದಾರೆ ಅನ್ನೋಂಥನ್ನು ಕೂಡ ಹೇಳಲಾಗುತ್ತೆ. ಜೊತೆಗೆ ಮೊಹಮ್ಮದ್ ನಲ್ಪಾಡ್ ರವರ ಈ ಬಿಟ್ಕಾಯಿನ್ ಹಗರಣವು ಕೂಡ ಅದಕ್ಕೆ ತಳಕಾಕ್ಲಾಗುತ್ತೆ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಪವಿತ್ರ. ಎಸ್ ಹಬೀಬ್, ಈ ಹ್ಯಾರಿಸ್ ಆಗಿರ್ಬೋದು ಮತ್ತೆ ಅವರ ಮಗ ನಲುಪಾಡ್ ಆಗಿರ್ಬೋದು, ಅಂದ್ರೆ DKಶಿ ಬಣದಲ್ಲಿ ಹೆಚ್ಚು ಅಂದ್ರೆ ಕಾಣ್ತಾ ಇದ್ರು. ಈ ಒಂದು ರೇಡ್ ಎಲ್ಲಾದ್ರೂ DKಶಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆಯಾ? ಎಸ್, ಎಕ್ಸಾಕ್ಟ್ಲಿ ಪವಿತ್ರ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿ. ಈ ಮೊಹಮ್ಮದ್ ನಲ್ಪಾಡ್ ಆಗಿರಲಿ ಅಥವಾ NA ಹ್ಯಾರಿಸ್ ಆಗಿರಲಿ, DCM
ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದವರು, ಆಪ್ತರು ಆಗಿರ್ತಕ್ಕಂಥ ಎನ್ ಎ ಹ್ಯಾರಿಸ್ ಮತ್ತು ಒಂದು ರೀತಿಯ ಬಹಳ ಆಪ್ತರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಮಹಮ್ಮದ್ ನಲ್ಪಾಡ್ DK ಶಿವಕುಮಾರ್ ಅವರಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥದ್ದು. ಈಗ ನಡೀತಾ ಇರತಕ್ಕಂಥ ರಾಜ್ಯದ ರಾಜಕಾರಣದ ಒಂದು ದೊಂಬರಾಟದಲ್ಲಿ ಈಗ ಈ ಒಂದು IT ಒಂದು ದಾಳಿ ಏನಿದೆ ಅದು ಖಂಡಿತ ಆಬ್ವಿಯಸ್ಲಿ DK ಶಿವಕುಮಾರ್ ಅವರಿಗೂ ಒಂದು ರೀತಿಯ ಎಚ್ಚರಿಕೆ ಗಂಟೆ ಆಗಲಿದೆ ಮತ್ತು ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ಏನಾದರೂ ಒಂದು ದಾಳ ಅಥವಾ ತಂತ್ರ ಪ್ರತಿತಂತ್ರಗಳು ನಡೀತಾ ಇವೆಯಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ನೋಡಿ, ಮೊನ್ನೆ ಅಷ್ಟೇ ಬಾಲಗಂಗಾಧರ ಮಠಕ್ಕೆ ಕಳೆದ ವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಹೋಗಿದ್ರು. ಅಲ್ಲಿ ಅವರು ಗುಸುಗುಸು ಪಿಸು ಪಿಸು ಅಂತಾನು ಕೂಡ ಮಾತಾಡ್ಕೊಂಡ್ರು. ಅದೇನು ಮಾತಾಡ್ಕೊಂಡ್ರು ಅನ್ನೋಂಥದ್ದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲ ಮಹಿಳಾ ಬಿಲ್ಗೆ ನೀವು ಸಪೋರ್ಟ್ ಮಾಡಿ ಅನ್ನುವಂಥ ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ರು. ನಾನು ಕೂಡ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳಾ ಬಿಲ್ಗೆ ಸಪೋರ್ಟ್ ಮಾಡುತ್ತೆ, ನಾವು ಮಹಿಳೆಯರ ಪರವಾಗಿದ್ದೀವಿ ಅನ್ನುವಂಥ ಮಾತನ್ನೇ ಹೇಳಿದ್ರು ಅನ್ನುವಂಥ ಮಾತನ್ನ ಸ್ಪಷ್ಟನೆಯನ್ನು ಸಿದ್ದರಾಮಯ್ಯನವರನ್ನು ಕೊಟ್ಬಿಟ್ರು. ಆದ್ರೆ ಇವತ್ತಾಗಿರ್ತಕ್ಕಂಥ IT ರೇಡ್ ಅಥವಾ ರಾಜಕೀಯ ವಿಪ್ಲವಗಳನ್ನ ಇವೆಲ್ಲವನ್ನು ಕೂಡ ಯಾವುದನ್ನು ಅಲ್ಲಗಳೆಯೋ ಹಾಗೂ ಇಲ್ಲ ಅಥವಾ ನೇರವಾಗಿ ಆರೋಪ ಮಾಡೋ ಹಾಗೂ ಇಲ್ಲ. ಒಂದಂತೂ ಸತ್ಯ, ಈ ಎಲ್ಲಾ ರೇಡ್ಗಳ ಮೇಲೆ ರಾಜಕೀಯ ಪ್ರಭಾವ ಮತ್ತು ರಾಜಕೀಯದ ದುರಾಲೋಚನೆ ಎಲ್ಲವೂ ಕೂಡ ಅಡಗಿರ್ತಕ್ಕಂಥದ್ದು, ಅದರದೇ ಆಗಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಹೊರಗಡೆ ಬರುತ್ತೆ. ಹಾಗಾಗಿ ಇವತ್ತಿನ ಈ IT ರೇಡ್ ಏನಿದೆ, ಎನ್ ಎ ಹ್ಯಾರಿಸ್ ಅವರಿಗೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ, ಮೊಹಮ್ಮದ್ ನಲ್ಪಾಡ್ಗೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ, ಮಾಜಿ ಸಂಸದ ಆಗಿರ್ತಕ್ಕಂಥ ಕೆ ರೆಹಮಾನ್ ಖಾನ್ ಅವರಿಗೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ, DK ಶಿವಕುಮಾರ್ ಅವರಿಗೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಪವಿತ್ರ. ಎಸ್, ಥ್ಯಾಂಕ್ ಯು ಹಬೀಬ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡಿದಲ್ಲ ವೀಕ್ಷಕರೇ, ಈ IT ದಾಳಿಯ ಹಿಂದಿನ ರಹಸ್ಯವೇನು ಅನ್ನೋದನ್ನ. ಎಸ್, ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.